ಭಾರತದ ವಿರುದ್ಧ ಸದಾ ಕಾಲು ಕೆರೆದು ಕೆಣಕುವ ಪಾಕಿಸ್ತಾನದ ಸ್ಥಿತಿ ಇದೀಗ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತಾಗಿದೆ. ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನ ಪೋಷಿತ ಉಗ್ರರು ನಡೆಸಿದ ದಾಳಿಗೆ ಪ್ರತಿಯಾಗಿ ಭಾರತ ಸರಿಯಾದ ಕ್ರಮವನ್ನೇ ಕೈಗೊಂಡಿದೆ. ಭಾರತ ನಡೆಸಿದ ಆಪರೇಷನ್ ಸಿಂಧೂರಕ್ಕೆ ಸಿಲುಕಿ ಪಾಕಿಸ್ತಾನ ಕಸಿವಿಸಿ ಅನುಭವಿಸುತ್ತಿದೆ. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಎಂಬಂತೆ ಪಾಕಿಸ್ತಾನ ಕೂಡ ಭಾರತದ ವಿರುದ್ಧ ಕ್ಷಿಪಣಿ ದಾಳಿಗೆ ಮುಂದಾಗಿತ್ತು. ಆದರೆ ಇದನ್ನು ವಿಫಲಗೊಳಿಸಿದ್ದು ಭಾರತದ ಸುದರ್ಶನ ಚಕ್ರ S-400. ಈ S-400 ಸಿಸ್ಟಮ್ಗೆ ಭಾರತದ ಸುದರ್ಶನ ಚಕ್ರ ಎಂದೇ ಕರೆಯಲಾಗುತ್ತಿದೆ. ಇದು ವಿಷ್ಣುವಿನ ಪೌರಾಣಿಕ ಅಸ್ತ್ರದಂತೆ ಶತ್ರು ದಾಳಿಯನ್ನು ತಕ್ಷಣವೇ ನಾಶ ಮಾಡುವ ಸಾಮರ್ಥ್ಯ ಹೊಂದಿದೆ. S-400 ಸಿಸ್ಟಮ್ 600 ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಪತ್ತೆ ಹಚ್ಚಿ 400 ಕಿಲೋಮೀಟರ್ ಒಳಗಿನ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸಲು ಸಾಮರ್ಥ್ಯ ಹೊಂದಿದೆ. ಇದು ಏಕಕಾಲಕ್ಕೆ 60 ಗುರಿಗಳನ್ನು ನಿಗದಿಗೊಳಿಸಿ ನಾಶ ಮಾಡಬಲ್ಲದು. ಬುಧವಾರ ರಾತ್ರಿ ಪಾಕಿಸ್ತಾನವು ಭಾರತದ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಹರಿಯಾಣ, ಗುಜರಾತ್ ಸೇರಿದಂತೆ 15ಕ್ಕೂ ಹೆಚ್ಚು ಭಾರತೀಯ ನಗರಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲು ಯತ್ನಿಸಿತ್ತು. ಆದರೆ ಪಠಾನ್ಕೋಟ್, ಜಮ್ಮು, ಶ್ರೀನಗರ, ಭಟಿಂಡಾ, ಲೂಧಿಯಾನ, ಭುಜ್ ಮುಂತಾದ ಪ್ರದೇಶಗಳಲ್ಲಿ S-400 ಮತ್ತು ಇತರ ಭಾರತೀಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು ಈ ದಾಳಿಗಳನ್ನು ಯಶಸ್ವಿಯಾಗಿ ತಡೆದಿದೆ. ಭಾರತವು 2018ರಲ್ಲಿ ರಷ್ಯಾ ಜೊತೆ 35,000 ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಂಡು 5 S-400 ಸ್ಕ್ವಾಡ್ರನ್ಗಳನ್ನು ಖರೀದಿಸಿತ್ತು. ಈಗಾಗಲೇ 3 ಸ್ಕ್ವಾಡ್ರನ್ಗಳು ಪಶ್ಚಿಮ ಗಡಿಯಲ್ಲಿ ನಿಯೋಜಿಸಲ್ಪಟ್ಟಿದ್ದು, ಉಳಿದ 2 2026ರ ಒಳಗಾಗಿ ಸೇನೆಯ ಭಾಗವಾಗಲಿದೆ. S-400 ಜೊತೆಗೂಡಿದ ಆಕಾಶ್ ಮಿಸೈಲ್ ಸಿಸ್ಟಮ್, ಲಕ್ಷ್ಯ, ಪುಷ್ಪಕ್, ನಿಶಾಂತ್, ಗೋಲ್ಡನ್ ಹಾಕ್ ಮುಂತಾದ ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳ ಸಹಕಾರದಿಂದ ಭಾರತ ತನ್ನ ವಾಯು ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸಿದೆ. ಪಾಕಿಸ್ತಾನವು ತನ್ನೊಂದಿಗೆ ಖಾಲಿದ್, ಹತ್ಫ್, ಬಾಬರ್, ನಸ್ರ್, ಗಜ್ನವಿ, ಶಾಹೀನ್ ಸೇರಿದಂತೆ ವಿವಿಧ ಕ್ಷಿಪಣಿ ವ್ಯವಸ್ಥೆಗಳನ್ನು ಹೊಂದಿದೆ. ಪಾಕಿಸ್ತಾನವು HQ-AD ಎಂಬ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಂದಿದ್ದು, ಆದರೆ ಅದರ ರೇಂಜ್ ಕೇವಲ 125 ಕಿಲೋಮೀಟರ್ ಮಾತ್ರ. ಮತ್ತೊಂದೆಡೆ ಭಾರತವು ಅಗ್ನಿ ಸರಣಿಯ ಉನ್ನತ ದೀರ್ಘವ್ಯಾಪ್ತಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಂದಿದ್ದು 5,000 ಕಿಲೋಮೀಟರ್ ಗುರಿಯನ್ನು ತಲುಪಬಲ್ಲ ಅಗ್ನಿ-5 ಕೂಡ ತಯಾರಿ ಸ್ಥಿತಿಯಲ್ಲಿದೆ. ಇದಲ್ಲದೆ ಪೃಥ್ವಿ, ಬ್ರಹ್ಮೋಸ್, ಶೌರ್ಯ ಹಾಗೂ ಹೊಸದಾಗಿ ಅಭಿವೃದ್ಧಿಯಾಗುತ್ತಿರುವ ಹೈಪರ್ಸಾನಿಕ್ ಮಿಸೈಲ್ಗಳು ಭಾರತೀಯ ರಕ್ಷಣಾ ವ್ಯವಸ್ಥೆಯನ್ನು ಪಾಕ್ಗಿಂತ ಶತಮಾನದಷ್ಟು ಮುಂದಿರಿಸುತ್ತದೆ. ಒಟ್ಟಾರೆ ಪಾಕಿಸ್ತಾನವು ಭಾರತೀಯ ಶಕ್ತಿಯ ಮುಂದೆ ತೊಡೆತಟ್ಟಿ ನಿಲ್ಲುವ ಸಾಮರ್ಥ್ಯವನ್ನೇ ಹೊಂದಿಲ್ಲ. ಭಾರತವು ಆರ್ಥಿಕವಾಗಿ ಮಾತ್ರವಲ್ಲದೆ ಗಡಿರಕ್ಷಣೆ, ಸೇನಾ ಸಾಮರ್ಥ್ಯ ಹೀಗೆ ಎಲ್ಲದರಲ್ಲೂ ಒಂದು ಕೈ ಮುಂದೆಯೇ ಇದೆ. ಭದ್ರತೆಗಾಗಿ ಭಾರತ ಕೈಗೊಂಡಿರುವ ಈ ಕ್ರಮಗಳು ದೇಶದ ಗಡಿಗಳನ್ನು ಈಗ ಇನ್ನಷ್ಟು ಬಲಪಡಿಸಿದೆ. ಪಾಪಿ ಪಾಕಿಸ್ತಾನ ತನ್ನ ಕುತಂತ್ರ ಮುಂದುವರಿಸಿದರೆ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಮುಂದೆ ಮಂಡಿಯೂರುವುದಂತೂ ನಿಜ.